ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ಬಂದು ನಮ್ಮನೇಲಿ ಪಿತೃಪಕ್ಷ ಮಾಡ್ತಾಯಿದ್ವಿ, ಮೀನ್ಸ್ ಹಿರಿಯರ ಪೂಜೆ ಮಾಡ್ತಾಯಿದ್ವಿ. ಸೊ ಅದ್ರ ಬಗ್ಗೆ ಏನು ಡೀಟೇಲ್ಸ್ನ ನಾನು ಈ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ವರ್ಷದಲ್ಲಿ ಪಕ್ಷ ಮಾಸ ಅಂತ ಬರುತ್ತೆ. ಆ ಮಾಸದಲ್ಲಿ ನಾವು ಹಿರಿಯರಿಗೋಸ್ಕರನೇ ಮುಡುಪಾಗಿಟ್ಟು ಆವತ್ತಿನ ದಿವಸದಲ್ಲಿ ನಾವು ಹಿರಿಯರನ್ನ ಬರಮಾಡಿಕೊಂಡು ಅವರಿಗೆ ಪೂಜೆ ಮಾಡಿದ್ರೆ ಅವ್ರಿಗೆ ನಾವು ಕೊಡುವಂಥ ಒಂದು ಗೌರವ ಅಂತ ಹೇಳ್ಬೋದು. ಸೊ ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ನಾವು ತೃಪ್ತಿಪಡಿಸಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಒಂದು ಮೊದಲಿಂದ ಬಂದಿರೋ ಅಂಥ ಒಂದು ಪದ್ಧತಿ. ಇದು ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಪೂಜೆ ಮಾಡಿ ಎಡೆ ಮಾಡುವಂಥದ್ದು. ಮಾಡ್ಬೋದು ಅಥವಾ ಮಾಡೋಕ್ಕಾಗದೇ ಇರೋರು ಮಹಾಲಯ ಅಮಾವಾಸ್ಯೆಯಲ್ಲೂ ಕೂಡ ಹಿರಿಯರ ಪೂಜೆನ ಮಾಡ್ಕೋಬೋದು. ಸೊ ಹಿರಿಯರ ಪೂಜೆ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಕೆಲವೊಂದು ಇದನ್ನು ಫಾಲೋ ಮಾಡಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 15 ಡೇಸ್ ಪಕ್ಷ ಮಾಸ ಏನಿರುತ್ತೆ ನಮ್ಮ ಮನೇಲಿ ನಮ್ಮ ಅತ್ತೆಯವರು ಅವ್ರ ಅತ್ತೆಯವರು ಫಾಲೋ ಮಾಡ್ತಾ ಇದ್ದಿದ್ದಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾವು ಪಕ್ಷ ಮಾಸ ಶುರು ಆದಾಗ ನಮ್ಮ ಮನೇಲಿ ಗಂಡಸರು ಯಾರಿರ್ತಾರೆ ಅವರು ಕಟ್ಟಿಂಗ್ ಆಯಿತು, ಶೇವಿಂಗ್ ಆಯಿತು ಏನೂ ಮಾಡಿಸ್ಕೊಳ್ಳೋದಿಲ್ಲ. ಅದೇ ರೀತಿ ನಾವು ಪೂಜೆ ಮಾಡುವಾಗ ಗಂಟೆನ ಬಾರಿಸೋದಿಲ್ಲ. ಹಾಗೆಯೇ ದೇವ್ರ ಪೂಜಾ ಸಾಮಾನುಗಳನ್ನ ನಾವು ಯಾವುದನ್ನು ತೆಗಿಯಲ್ಲ, ತೊಳೆಯಲ್ಲ. ಅದೇ ರೀತಿ ಕಳಶ ಕೂಡ ಕದಲಿಸಲ್ಲ, ಫೋಟೋ ಒರೆಸಲ್ಲ. ಜಸ್ಟ್ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡ್ಕೋತೀವಿ. ಹಾಗೆಯೇ ಮನೆ ಒಳಗಡೆ ನಾವು ತೆಂಗಿನಕಾಯಿನ ಹೊಡೆಯೋದಿಲ್ಲ, ಹೊರಗಡೆ ತೊಗೊಂಬಂದು ಹೊಡ್ಕೊಂಡು ಅಡುಗೆಗೆ ಉಪಯೋಗಿಸ್ಕೋತೀವಿ. ಅದೇ ರೀತಿ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಕರಿಯುವಂಥ ಯಾವುದೇ ಪದಾರ್ಥಗಳನ್ನ ನಾವು ನಮ್ಮ ಪಕ್ಷ ಮುಗಿಯೋವರೆಗೂ, ಪಿತೃಪಕ್ಷ ಮಾಡೋವರೆಗೂ ನಾವು ಮಾಡೋದಿಲ್ಲ. ಸೊ ಈ ರೀತಿ ನಾವು ಫಾಲೋ ಮಾಡ್ತೀವಿ. ಸೊ ಪಕ್ಷ ಮಾಸದಲ್ಲಿ ನಾವು ಮಾಡುವಂಥ ಪಕ್ಷದ ದಿವಸ, ಮೀನ್ಸ್ ಪಿತೃಪಕ್ಷದ ದಿನ ಮನೆ ಬಾಗಿಲಿಗೆ ನಾವು ರಂಗೋಲಿನ ಹಾಕೋ ಹಾಗಿಲ್ಲ. ಮೀನ್ಸ್ ಮನೆಯನ್ನೆಲ್ಲ ನೀಟಾಗಿ ತೊಳೆದು ಗುಡಿಸಿ ನೀಟ್ ಮಾಡಿಕೊಂಡೇ ನಾವು ಮಾಡ್ಕೋತೀವಿ. ಆದರೆ ಹೊರ್ಗಡೆ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಹಾಕೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪಿತೃಪಕ್ಷದ ದಿನ ನಾವು ಹಿರಿಯರನ್ನ ಮನೆಗೆ ಬರಮಾಡಿಕೊಂಡು ಅವರಿಗೆ ನಾವು ಪೂಜೆ ಸಲ್ಲಿಸಿ ಎಡೆ ಮಾಡೋ ಅಂಥದ್ದು ಇರುತ್ತೆ. ಈ ರಂಗೋಲೆ ಮತ್ತು ಕುಂಕುಮ ಎಲ್ಲ ಏನಾಗುತ್ತೆ, ನೆಗೆಟಿವ್ ಎನರ್ಜಿನ ಅದು ಬ್ಲಾಕ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಅವತ್ತಿನ ದಿನ ರಂಗೋಲಿನ ಹಾಕ್ತೀವಿ. ಬಟ್ ಪಡಿ ಕೊಟ್ಟಾದ ನಂತರ, ಪಡಿ ಅಂತ ಹೇಳಿದ್ರೆ ಪಕ್ಷ ಮಾಸದಲ್ಲಿ ಪಿತೃಪಕ್ಷ ಮಾಡೋ ದಿವಸ ನಾವು ದಾನನ ಕೊಡಬೇಕಾಗತ್ತೆ. ದಾನ ಬಂದು ಬ್ರಾಹ್ಮಣರಿಗೆ ಅಥವಾ ಯಾವುದಾದರೂ ದೇವಸ್ಥಾನದ ಭಟ್ರಿಗೆ ನಾವು ದಾನಗಳನ್ನ ಕೊಡಬೇಕಾಗತ್ತೆ. ದಾನ ಕೊಡೋದ್ರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಕೆಲವೊಬ್ಬರು ಪಿತೃಪಕ್ಷ ಮಾಡದೇ ಇದ್ದರೂ ಕೂಡ ಈ ರೀತಿ ದಾನನ ಕೊಟ್ಟಾಗ ಪಿತೃದೋಷ ಏನೇ ಇದ್ದರೂ ನಾವು ಕಳ್ಕೋಬೋದು ಅಂತ ಹೇಳಿ ಸಾಮಾನ್ಯವಾಗಿ ಪಿತೃಪಕ್ಷ ಮಾಡೋರು ಎಲ್ಲರೂ ಪಡಿ ಅಂತ ಕೊಡ್ತಾರೆ. ಪಡಿ ಅಂತ ಬಂದಾಗ ಅದರಲ್ಲಿ ಏನೇನು ವಸ್ತುಗಳನ್ನ ಹಾಕಿರಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ತರಕಾರಿಗಳು, ಮೀನ್ಸ್ ಬೀನ್ಸು, ಜವಳಿಕಾಯಿ, ಹಾಗಲಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಈ ರೀತಿ ತರಕಾರಿಗಳನ್ನ ಹಾಕ್ಕೋಬೇಕು ಆ ಪಡಿ ಒಳಗೆ. ಅದೇ ರೀತಿ ದಿನಸಿ ವಸ್ತುಗಳು ಅಂತ ಬಂದಾಗ ಅಕ್ಕಿ, ಹೆಸರುಬೇಳೆ, ತೊಗರಿಬೇಳೆ, ಬೆಲ್ಲ, ಗೋಧಿ ನುಚ್ಚು ಅಥವಾ ಗೋಧಿ ರವೆ ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಕೊಡ್ಬೋದು. ಹಾಗೆಯೇ ಎಲೆ ಅಡಿಕೆ, ನಿಮ್ಮ ಶಕ್ತಿ ಅನುಸಾರ ಕಾಣಿಕೆನ ಇಡಬೇಕು ಎಲೆ ಅಡಿಕೆ ಜೊತೆಗೆ. ಹಾಗೆಯೇ ಅದ್ರ ಜೊತೆಗೆ ಜನಿವಾರ ಕೂಡ ಇಡಬೇಕಾಗತ್ತೆ. ಜನಿವಾರ ಬಂದು ವಿಶ್ವದಲ್ಲಿ ಇರುವ ಎಲ್ಲ ವಸ್ತುಗಳನ್ನ ದಾನ ಮಾಡಿದ ಪುಣ್ಯ ನಮಗೆ ಸಿಗುತ್ತೆ. ಹಾಗಾಗಿ ಜನಿವಾರ ದಾನ ಮಾಡೋದು. ಅದ್ರ ಜೊತೆಗೆ ಬ್ರಾಹ್ಮಣರಿಗೆ ನಾವು ಬಟ್ಟೆ ದಾನ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಸೊ ಬಟ್ಟೆ ದಾನ ಮಾಡೋಕ್ಕಾಗದೇ ಇರೋವಂಥ ನಾವು ಜನಿವಾರ ಇಟ್ಟಾಗ, ಸೊ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಅಂತಲೇ ಹೇಳ್ಬೋದು ಜನಿವಾರ. ಸೊ ಇದು ಇಂಪಾರ್ಟೆಂಟ್ ಥಿಂಗು. ಇದು ಬಂದು ಮಿಸ್ ಮಾಡದೆ ಪಡಿ ಒಳಗೆ ಇಡಿ ಜನಿವಾರ. ಅದು ಜೋಡಿ ಜನಿವಾರ ಇಡಬೇಕು. ಈ ಪಡಿಯಲ್ಲಿರುವಂಥ ಥಿಂಗ್ಸ್ ಬಂದು ಅಟ್ಲೀಸ್ಟ್ ಒಂದು ಹೊತ್ತಿನ ಊಟಕ್ಕೆ ಆಗುವಷ್ಟು ಐಟಮ್ಸ್ನ ನಾವು ಇದರೊಳಗಡೆ ಇಡಬೇಕಾಗತ್ತೆ. ನಂತರ ಬ್ರಾಹ್ಮಣರಿಗೆ ಅದನ್ನು ದಾನ ಕೊಟ್ಟು ಬಂದು ಅದಾದ ನಂತರ ಮನೆಯಿಂದ ಒಳಗಡೆ ಬರುವಾಗ ಕಾಲಿಗೆ ನೀರು ಹಾಕ್ಕೊಂಡು ಕಾಲು ತೊಳ್ಕೊಂಡು ಒಳಗಡೆ ಬರೋವಂಥದ್ದು. ಅದ್ರ ಜೊತೆಗೆ ಪಡಿ ಕೊಟ್ಟಾಗ ಬಂದಮೇಲೆ ಹೊರ್ಗಡೆ ಎಲ್ಲ ನೀಟಾಗಿ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕ್ಕೊಂಡು ಅದಾದ ನಂತರ ಅಡುಗೆನ ಶುರು ಮಾಡ್ಕೋಬೇಕಾಗತ್ತೆ. ಸೊ ಮಧ್ಯಾಹ್ನದೊಳಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು, ಅಥವಾ ನೀವು ಕಲಶ ಇಟ್ಟು ಮಾಡೋದಾದರೆ ಕಲಶ ಇಟ್ಟು ಫೋಟೋ ಇಟ್ಬಿಟ್ಟು ಎಡೆ ಹಾಕಿ ಅದಾದ ನಂತರ ಮೇಲೆ ಅಂದರೆ ಕಾಗೆಗಳಿಗೆ ತೊಗೊಂಡೋಗಿ ಇಟ್ಬಿಟ್ಟು ಪೂಜೆ ಮಾಡಿ, ಅಥವಾ ಹಸುಗಳಿಗೆ ಆ ಎಡೆನ ನೀವು ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋವಂಥದ್ದು. ಅದಾದ ನಂತರ ನೀವು ಊಟ ಮಾಡ್ಕೊಳ್ಳೋವಂಥದ್ದು. ಸೊ ಈ ರೀತಿ ಮಾಡಿಕೊಂಡಾಗ ಹಿರಿಯರ ಆಶೀರ್ವಾದ ನಮಗೆ ಯಾವಾಗಲೂ ಇರುತ್ತೆ. ಪ್ರತಿಯೊಂದು ಸಮಯದಲ್ಲೂ ಏನೇ ಒಂದು ಒಳ್ಳೆ ಕೆಟ್ಟದ್ದು ಯಾವುದೇ ಇದ್ದರೂ ಕೂಡ ಹಿರಿಯರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅನ್ನೋದು ಒಂದು ವಾಡಿಕೆ ಅಂತ ಹೇಳ್ಬೋದು. ಸೊ ಈ ಪಕ್ಷ ಮಾಸದ ಬಗ್ಗೆ ಡೀಟೇಲ್ಸ್ನ ನಾನು ಕೆಲವೊಂದು ನನಗೆ ಗೊತ್ತಿರೋ ಅಂಥದ್ದು, ಕೆಲವೊಂದು ನನ್ನ ಅತ್ತೆಯವ್ರ ಹತ್ರ ಮತ್ತು ಮಾವವ್ರ ಹತ್ರ
ತಿಳ್ಕೊಂಡು ನಾನು ಈ ಲಾಗಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರೋವಂಥದ್ದು. ಸೊ ಈ ಲಾಗಲ್ಲಿ ನಾವು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಫ್ರೆಂಡ್ಸ್. ಪಿತೃಪಕ್ಷದಲ್ಲಿ ನಮ್ಮ ಮನೇಲಿ ಮಾಡೋವಂಥ ಅಡುಗೆ ಸ್ವೀಟ್ಸು. ಸೊ ಅದಕ್ಕೆ ನಾವು ಏನು ಮಾಡಿರ್ತೀವಿ, ಅನ್ನ, ಅದ್ರ ಜೊತೆಗೆ ತಿಳಿಸಾರು, ಸೊಪ್ಪಿನ ಪಲ್ಯ ಮಾಡ್ತೀವಿ. ಒಂದು 4-5 ಥರ ಸೊಪ್ಪನ್ನ ಸೇರಿಸ್ಬಿಟ್ಟು ಸೊಪ್ಪಿನ ಪಲ್ಯ, ಅದಕ್ಕೆ ನಾವು ಪುಂಡಿ ಸೊಪ್ಪು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಜವಳಿಕಾಯಿ ಮತ್ತು ಹೀರೆಕಾಯಿ ಮಿಕ್ಸ್ ಮಾಡಿ ಒಂದು ಪಲ್ಯ, ಹಾಗೆಯೇ ಬದನೆಕಾಯಿ ಮತ್ತು ಹೀರೆಕಾಯಿ ಕ್ಯಾಪ್ಸಿಕಮ್ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ಕೋತೀವಿ. ಅದೇ ರೀತಿ ಎಲ್ಲ ತರಕಾರಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಸೇರಿ ಒಂದು ಮಸಾಲೆ ಪಲ್ಯ. ಹಾಗೆಯೇ ಇದು ಯಾವ ಪಲ್ಯ ನಾನೇ ಮಾಡಿದ್ದೀನಿ, ಬಟ್ ಗೊತ್ತಾಗ್ತಾ ಇಲ್ಲ ಯಾವುದು ಅಂತ, ಎಲ್ಲ ಒಂದೇ ಕಲರ್ ಇದೆ. ಜೊತೆಗೆ ಗೋಧಿ ನುಚ್ಚಿನ ಪಾಯಸ, ಅಕ್ಕಿ, ಗೋಧಿ ನುಚ್ಚು, ಕಡಲೆಬೇಳೆ ಸೇರಿಸ್ಬಿಟ್ಟು ಪಾಯಸ, ಮತ್ತು ಕೋಸಂಬರಿ ಮತ್ತು ಕಡಲೆಬೇಳೆ ವಡೆ. ಇದು ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಪಲ್ಯ ಈಗ ರೆಡಿ ಆಗ್ತಾಯಿದೆ. ಸೊ ಇದಿಷ್ಟು ನಮ್ಮ ಮನೇಲಿ ಮಾಡೋವಂಥದ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗು ಶಾಪಿಗೆ ಹೋಗಿ ಶಾಪ್ ಮುಗಿಸ್ಕೊಂಡು ಬಂದೆ. 9:30 ಆಗಿತ್ತು. ಸೊ ನಮ್ಮ ಮನೆಯವರು ಗಣಪತಿ ಬಿಡ್ತಾರೆ, ಬಾ ಹೋಗಿ ನೋಡ್ಕೊಂಬರೋಣ ಅಂತ ಎಲ್ಲರೂ ಹೊರಟ್ವಿ. ರಾಮಣ್ಣ ಶೆಟ್ಟಿ ಪಾರ್ಕ್ ಗಣಪತಿ ನಾನು ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ, ಗೌರಮ್ಮಂಗೆ ಮಡ್ಲಕ್ಕಿ ಕೊಟ್ಟಿದ್ದು ಅಂತ ಹೇಳಿ. ಸೊ ಆ ಗಣಪತಿ ಇವತ್ತು ನೀರಿಗೆ ಬೀಳುತ್ತೆ, ಹಾಗಾಗಿ ಮೆರವಣಿಗೆ ಇತ್ತು. ಸೊ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲರೂ ಒಂದು ರೌಂಡ್ ಹೋಗಿ ಗಣಪತಿ ನೋಡಿಕೊಂಡು ಮನೆಗೆ ಬಂದ್ವಿ. ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಲಾಗಲ್ಲೇ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.